ಸಂಘದ ಆಳ ಅಗಲ ಪ್ರತ್ಯೇಕವಾದಿಗಳಿಗೆ ತಿಳಿದಿದೆಯೇ? ಯಾವ ಸಂಘ ಮತ್ತು ಅದರ ಸರಸಂಘ ಚಾಲಕರ ಅಮೆರಿಕ ಪ್ರವಾಸವನ್ನ ಕೆಲವು ಪ್ರತ್ಯೇಕತಾವಾದಿ ಬೆಂಬಲಿಗರು ವಿರೋಧಿಸ್ತಾ ಇದ್ದಾರೋ ಆ ಸಂಘಟನೆ ನಿಜವಾಗಿ ಏನು ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಪ್ರತ್ಯೇಕತಾವಾದಿಗಳು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಪ್ರವಾಹ ಇರಲಿ ಅಥವಾ ಭೂಕಂಪ, ವಿಪತ್ತು ಯಾವುದೇ ಇರಲಿ, ಜನರು ಸಂಕಷ್ಟದಲ್ಲಿದ್ದಾಗ ಸಂಘದ ಸ್ವಯಂ ಸೇವಕರು ಯಾವುದೇ ಶಿಷ್ಟಾಚಾರ ಪ್ರಚಾರ ಇಲ್ಲದೆ ನೆರವಿಗೆ ಧುಮುಕ್ತಾರೆ. ಪೂರ್ವ ಅಸ್ಸಾಂ ಭಾಗದ ಕೆಲವು ಪ್ರದೇಶಗಳು ಪ್ರವಾಹಕ್ಕೆ ಸಿಲುಕಿದಾಗ 2,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಪರಿಹಾರ ಮತ್ತು ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡರು. 50,000ಕ್ಕೂ ಹೆಚ್ಚು ಪ್ರವಾಹ ಪೀಡಿತ ಕುಟುಂಬಗಳಿಗೆ ಆಹಾರ, ನೀರು, ಔಷಧಿಗಳು ಮತ್ತು ಇತರ ಅಗತ್ಯ ಸಾಮಗ್ರಿಗಳನ್ನು ತಲುಪಿಸಿದ್ದು ಇದೇ ಸಂಘಿಗಳು. ಸಣ್ಣ ದೋಣಿಗಳ ಮೂಲಕ ಸಿಲುಕಿಕೊಂಡ ಜನರನ್ನ ಸುರಕ್ಷಿತವಾಗಿ ಹೊರತೆಗೆದರು. ಹಿರಿಯರು, ಮಕ್ಕಳು ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿದರು. ಪ್ರವಾಹದ ನೀರು ಇಳಿದ ನಂತರವೂ ಸೇವೆ ನಿಲ್ಲಲಿಲ್ಲ. ಸ್ವಯಂ ಸೇವಕರು 50ಕ್ಕೂ ಹೆಚ್ಚು ವೈದ್ಯಕೀಯ ಶಿಬಿರಗಳನ್ನು ನಡೆಸಿದರು, ಮನೆಗಳನ್ನ ಸ್ವಚ್ಛಗೊಳಿಸಿದರು, ರೈತರಿಗೆ ಭತ್ತ ನಾಟಿ ಮಾಡೋದಕ್ಕೆ ಸಹಾಯ ಮಾಡಿದರು ಮತ್ತು ಜಾನುವಾರುಗಳಿಗೆ ಮೇವು ಮತ್ತು ಔಷಧಿಗಳ ವ್ಯವಸ್ಥೆ ಮಾಡಿದರು. ಇದು ಮೊದಲೂ ಅಲ್ಲ, ಇದು ಕೊನೆಯೂ ಆಗೋದಿಲ್ಲ. 2025ರಲ್ಲಿ ಉತ್ತರಾಖಂಡದಲ್ಲಿ ಭಾರಿ ಮಳೆಯಿಂದ ಭೂಕುಸಿತ ಮತ್ತು ಪ್ರವಾಹ ಸಂಭವಿಸಿದಾಗ 2024ರಲ್ಲಿ ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತದ ಸಮಯದಲ್ಲೂ ಕೂಡ ಸ್ವಯಂ ಸೇವಕರು ಹಗಲು ರಾತ್ರಿ ಜನರ ಸೇವೆ ಮಾಡಿದರು. ದೇಶದ ಯಾವುದೇ ಮೂಲೆಯಲ್ಲಿ ಪ್ರಾಕೃತಿಕ ವಿಕೋಪ ಸಂಭವಿಸಿದಾಗ, ಕೊರೋನಾದಂತಹ ಸಾಂಕ್ರಾಮಿಕ ಬಿಕ್ಕಟ್ಟು ಉಂಟಾದಾಗ ಸಂಘದ ಸ್ವಯಂ ಸೇವಕರು ನಿರಂತರವಾಗಿ ಪರಿಹಾರ ಕಾರ್ಯದಲ್ಲಿ ತೊಡಗುತ್ತಲೇ ಬಂದಿದ್ದಾರೆ. ಸೇವೆ ಅನ್ನೋದು ಸಂಘದ ಒಂದು ಸಂಸ್ಕಾರ. ಇದು ಪ್ರತ್ಯೇಕತಾವಾದಿಗಳ ಮತ್ತು ಅವರ ಬೆಂಬಲಿಗರಿಗೆ ಅರ್ಥವಾಗೋದಿಲ್ಲ.